ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಿದ್ದು ಹಲವು ಜಿಲ್ಲೆಗಳು ಅಕ್ಷರಶಃ ತತ್ತರಿಸಿ ಹೋಗಿವೆ. ಕಡಲಬ್ಬರಕ್ಕೆ ಇಬ್ಬರು ನೀರು ಪಾಲಾಗಿದ್ರೆ ಕಾರು, ಬೈಕ್ಗಳು ಕಾಗದದ ದೋಣಿಯಂತೆ ತೇಲಿ ಹೋಗಿವೆ. ಮಳೆಯ ಹೊಡೆತಕ್ಕೆ ಎಲ್ಲೆಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಮಳೆ ಹೊಡೆತಕ್ಕೆ ಮುಳುಗಿದ ಕರುನಾಡು. ಊರೂರಲ್ಲೂ ನೆರೆ, ಬದುಕು ನೀರಾಬಟ್ಟೆ. ಮಳೆ ಮಳೆ ಮಳೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಮಳೆ ನರ್ತನಕ್ಕೆ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಆಳೆತ್ತರಕ್ಕೆ ಹರಿಯೋ ನೀರಲ್ಲಿ ಸಿಕ್ಕಿದ್ದೆಲ್ಲ ಕೊಚ್ಚಿ ಹೋಗ್ತಿವೆ. ಮನೆಗಳು ನೋಡ್ತಿದ್ದಂತೆ ಉರುಳುತ್ತಿವೆ. ಮರಗಳು ನೆಲಕಚ್ಚುತ್ತಿದ್ದು ಗುಡ್ಡಗಳು ಕುಸಿಯುತ್ತಿವೆ. ಮುಂಗಾರಿಗೆ ಸಾಲು ಸಾಲು ಸಾವಿನ ಜೊತೆಗೆ ಬೆಳೆಗಳು ಸರ್ವನಾಶವಾಗ್ತಿವೆ. ಹೀಗಾಗಿ ರಾಜ್ಯದ ಜನರ ಬದುಕು ನೀರಾಬಟ್ಟೆಯಾಗಿದೆ. ಮಳೆಗಾಲ ಬಂತಂದ್ರೆ ಕರುನಾಡ ಜನರ ಪರಿಸ್ಥಿತಿ ಹೇಳತೀರದಂತಾಗುತ್ತೆ. ಮಂಗಳೂರಿನಲ್ಲಿ ಕಡಲಬ್ಬರ ಜೋರಾಗಿದ್ದು ನಾಡದೋಣಿ ಮಗುಚಿ ಇಬ್ಬರು ಮೀನುಗಾರರು ನೀರು ಪಾಲಾಗಿದ್ದಾರೆ. ತೋಟಬೆಂಗ್ರೆ ಅಳವೆ ಬಾಗಿಲು ಎಂಬಲ್ಲಿ ಯಶವಂತ, ಕಮಲಾಕ್ಷ ಕಣ್ಮರೆಯಾಗಿದ್ದಾರೆ. ಕರಾವಳಿ ಭಾಗದಲ್ಲಿ ಆಗ್ತಿರೋ ಮಹಾಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಮೂಡಂಬೈಲು ಸೇತುವೆಯ ಮೇಲಿಂದ ಕಾರು, ಬೈಕ್ಗಳು ಕಾಗದದ ದೋಣಿಯಂತೆ ತೇಲಿ ಹೋಗಿವೆ. ಮಹಾಮಳೆಗೆ ಮಧೂರು ಮದನಂತೇಶ್ವರ ಮಹಾಗಣಪತಿ ದೇವಸ್ಥಾನಕ್ಕೆ ಜಲದಿಗ್ಬಂಧನ ಹಾಕಲಾಗಿದೆ. ಮಧುನಾಶಿನಿ ಹೊಳೆ ತುಂಬಿ ಹರಿತಿದ್ದು ಅರ್ಧಕ್ಕರ್ಧ ದೇಗುಲ ಮುಳುಗಿ ದೇವರೇ ಕಾಣದಂತಾಗಿದೆ. ಕಳೆದ ವರ್ಷ ಗುಡ್ಡದ ಭೂತಕ್ಕೆ ಸಾವಿನ ಯಾತ್ರೆಯೇ ಶುರುವಾಗಿತ್ತು. ಈ ಬಾರಿಯೂ ಉತ್ತರ ಕನ್ನಡ ಭಾಗದಲ್ಲಿ ಗುಡ್ಡದ ಭೂತ ಎದುರಾಗಿದೆ. ಕಾರವಾರದ ಅಳಕೋಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಬ್ಬರ್ಗಿ ಕ್ರಾಸ್ ಬಳಿ ರಸ್ತೆಗೆ ನಿರ್ಮಿಸಲಾಗಿದ್ದು ತಡೆಗೋಡೆ ಕುಸಿದು ಬಿದ್ದಿದೆ. ಪರಿಣಾಮ ಮರಗಳೆಲ್ಲ ರಸ್ತೆಗೆ ಅಡ್ಡಲಾಗಿ ಬಿದ್ದಿವೆ. ಮೈಸೂರಿನಲ್ಲಿ ಎಡಬಿಡದೆ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಪಿರಿಯಾಪಟ್ಟಣದ ಅಂಕನಹಳ್ಳಿ ಗ್ರಾಮದಲ್ಲಿ ಮನೆಗೋಡೆ ಕುಸಿದು 3 ಹಸುಗಳು ಬಲಿಯಾಗಿವೆ. ವಸ್ತುಗಳೆಲ್ಲ ಧ್ವಂಸವಾಗಿದ್ದು ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನೊಂದು ಕಡೆ ಮಳೆ ಮಧ್ಯೆ ಹಾವುಗಳ ಕಾಟ ಹೆಚ್ಚಾಗಿದೆ. ಸ್ಲಿಪ್ಪರ್ ಶೂಸ್ನ ಬಿಡಬೇಕಾದ್ರೆ ದಯವಿಟ್ಟು ಮನೆ ಒಳಗಡೆ ಬಿಟ್ಕೊಳ್ಳಿ. ಮಳೆಗಾಲ, ಮರಿಗಳು ಈಚೆ ಬರುತ್ತೆ, ಶೂಸ್ ಸ್ಲಿಪ್ಪರ್ ಒಳಗೆ ಹೋಗುತ್ತೆ, ಕಾರ್ಪೆಟ್ ಕೆಳಗಡೆ ಸೇರಿಕೊಳ್ಳುತ್ತೆ. ಈ ಕಾಲದಲ್ಲಿ ಹಾವುಗಳಿಗೆ ಬೆಚ್ಚಗಿರೋ ಜಾಗ ಬೇಕು, ಬೇಸಿಗೆ ಕಾಲದಲ್ಲಿ ತಣ್ಣಗಿರೋ ಜಾಗ ಬೇಕು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಹಿನ್ನೆಲೆ ಮೇ ತಿಂಗಳಿನಲ್ಲೇ ಕೆಆರ್ಎಸ್ 100ರ ಗಡಿ ದಾಟಿದೆ. ಕೆಲವೇ ದಿನಗಳಲ್ಲಿ ಡ್ಯಾಂ ಭರ್ತಿಯಾಗಲಿದ್ದು ಮಂಡ್ಯ, ಮೈಸೂರು ರೈತರಲ್ಲಿ ಮಂದಹಾಸ ಮೂಡಿಸಿದೆ. ಅಲ್ಲದೆ ಹಳೆ ಮೈಸೂರು ಭಾಗದ ಕುಡಿಯುವ ನೀರಿನ ಸಮಸ್ಯೆಯೂ ಬಗೆಹರಿಯಲಿದೆ. ಬೇಸಿಗೆಯಲ್ಲಿ ಬತ್ತಿ ಹೋಗಿದ್ದ ಕೆರೆ ಕುಂಟೆಗಳಿಗೆ ಜೀವ ಕಳೆ ಬಂದಿದೆ. ಯಾದಗಿರಿಯಲ್ಲಿ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿಯುತ್ತಿವೆ. ನೀರಿನ ಹೊಡೆತಕ್ಕೆ ಕನ್ಯಾಕೊಳ್ಳರ ಬಳಿ ರಸ್ತೆ ಕೊಚ್ಚಿ ಹೋಗಿದ್ದು ಸಂಪರ್ಕ ಕಟ್ ಆಗಿದೆ. ನಿರಂತರವಾಗಿ ಸುರಿತಿರೋ ಮಳೆಗೆ 1000 ಹೆಕ್ಟೇರ್ನಲ್ಲಿ ಬೆಳೆದಿದ್ದ ದ್ರಾಕ್ಷಿ ನಾಶವಾಗಿದೆ. ಚಿಕ್ಕಬಳ್ಳಾಪುರದ ಅಜ್ಜವಾರ ಗ್ರಾಮದ ರೆಡ್ಡಿ ಅನ್ನೋರು ಬ್ಲೂ ರೆಡ್ ಗ್ಲೋಬ್ ಶರತ್ ದ್ರಾಕ್ಷಿ ಬೆಳೆದಿದ್ರು. ಕಟಾವಿಗೆ ಬಂದ ಹೊತ್ತಲ್ಲೇ ಮಳೆಗೆ ಕೊಳೆತು ಹೋಗಿದೆ. ಹಾಸನದಲ್ಲಿ ಮಳೆ ಒಂದ್ ಕಡೆಯಾದ್ರೆ ಕಾಡಾನೆಗಳ ಉಪಟಳ ಮಿತಿಮೀರಿದೆ. ಕಾಫಿ ತೋಟಕ್ಕೆ ಲಗ್ಗೆ ಇಟ್ಟು ಬೆಳೆ ನಾಶ ಮಾಡ್ತಿವೆ. ಗಜಪಡೆ ಹಾವಳಿಗೆ ಸಕಲೇಶ್ಪುರದ ಕಟ್ಟೆಮನೆ, ಮರ್ಜನಹಳ್ಳಿ ಗ್ರಾಮದ ಜನ ಹೈರಾಣಾಗಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ಎದ್ದಿರೋ ಮುಂಗಾರು ಅಬ್ಬರಕ್ಕೆ ಜನ ದಿಗ್ಭ್ರಾಂತರಾಗಿದ್ದಾರೆ. ಈಗಾಗಲೇ ಅವಾಂತರಗಳ ಸರಮಾಲೆ ಸೃಷ್ಟಿಯಾಗಿದ್ದು ಕರಾವಳಿ ಭಾಗದಲ್ಲಿ ಮತ್ತೆ ಮಳೆ ಅಲರ್ಟ್ ಕೊಡಲಾಗಿದೆ. ಹೀಗಾಗಿ ಜನ ಎಚ್ಚರಿಕೆಯಿಂದ ಇರಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.